ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆ ಅವರು ನಿರ್ವಹಿಸಲಿದ್ದಾರೆ. ಇಂದಿನ ಕವಾಯತಿನಲ್ಲಿ ಒಟ್ಟು 8 ತಂಡಗಳು ಭಾಗವಹಿಸಿದ್ದು ಕವಾಯತನ್ನು ಪ್ರದರ್ಶನ ಮಾಡಲು ಸನ್ನದ್ಧರಾಗಿ ಮೈದಾನದಲ್ಲಿ ಸಿದ್ಧರಿದ್ದಾರೆ. ಕೊಂಡಕುರಿ ಶರಣ
ಹಾಂ ಸರ್. ಹತ್ರ ಬರ್ತೀನಿ ಸರ್. ಈಗ ಭುಜ ಶಸ್ತ್ರ ರೇಡ್ ಕೆಳ ಶಸ್ತ್ರ ರೇಡ್ ಮಧ್ಯಕ್ಕೆ ಸರಿ ವಂದಿಸಿ ಬೇಗ. ಯಾವುದು ಸಹ ಫ್ಲಾಂಕ್ಸ್ ಇರ್ಬೋದು ಚೆಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಏನಿದ್ರೆ ಅವ್ರಿಗೆ ಹಿಂದ್ಗಡೆ ನಿಂತ್ಕೊಳ್ಳಿ, ಸೈಡ್ ಬಾಲ್ ಹಿಂಭಾಗ ನಿಂತ್ಕೊಳ್ಳಿ. ರೇಡ್ ವಿಶ್ರಾಂತಿ. ದೊಡ್ಡ ಕಮಾಂಡರ್ ಸಬಾರ್ಟರ್ನ್ ಆಗಿ ಸ್ವಲ್ಪ ಡ್ರೆಸ್ ಚೆಕ್ ಮಾಡಿ. ಮತ್ತು ಮೀಡಿಯಾದಲ್ಲಿ ಇನ್ನು ಮುಂದೆ ಬರ್ತಾರೆ ಅನ್ಸುತ್ತೆ. ಇದು ಬರಲ್ಲ ಸಾಂಗ್. ಇದ್ರಲ್ಲಿ ತಗೋಬೇಕು, ಅದನ್ನು ಕೊಟ್ಟಿದ್ದೀನಿ, ಅದನ್ನು ತಗೋಬೇಕು. ಆ ಸೌಂಡ್ ಬೇಕು ಅಂದರೆ ಅದು ಬರುತ್ತಿದ್ದು ಇದು ಬೇಕು ಅಂದರೆ ಅದೇ ಹೇಳಿ ಇದು. ದಾವಣಗೆರೆ ಜಿಲ್ಲಾ ಪೊಲೀಸ್ ಪರಿವೀಕ್ಷಣಾ ಕವಾಯತಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ಪಿ ಹರೀಶ್ ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ.
ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಇದೀಗ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಶ್ರೀಯುತರಿಗೆ ಗೌರವ ವಂದನೆ. ಇಂದಿನ ಪರಿವೀಕ್ಷಣಾ ಕವಾಯತಿನ ಮುಖ್ಯ ಸಮಾದೇಶಕರಾಗಿ ಶ್ರೀಮತಿ ಉಮಾ ಪ್ರಶಾಂತ್, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ ಜಿಲ್ಲೆರವರು ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕವಾಯತು ತಂಡಗಳನ್ನು ಪರಿವೀಕ್ಷಣೆ ಮಾಡುವಂತೆ ಕೋರಲು ವೇದಿಕೆಯ ಮುಂಭಾಗದತ್ತ ಆಗಮಿಸುತ್ತಿದ್ದಾರೆ. ಅಧಿಕಾರಿಗಳು 168 ಸಿಬ್ಬಂದಿಗಳು ಕವಾಯತಿನಲ್ಲಿ ಹಾಜರಿದ್ದು ಕವಾಯತು ಮಾನ್ಯರ ಪರಿವೀಕ್ಷಣೆಗೆ ಸಜ್ಜಾಗಿದೆ. ಮತ್ತು ಇವರು ಪರಂಬಲೂರು ಕ್ಷೇತ್ರದ ಶಾಸಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತರ ಮಾವನವರನ್ನು ಸಹ ದಿವಂಗತ ಶ್ರೀ ಕಾಶಿ ವಿಶ್ವನಾಥನ್ ಇವರು ಸಹ ತಮಿಳುನಾಡಿನ IPS ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರ ಮಾವನವರ ತಂದೆಯಾದಂತಹ ಶ್ರೀ ಕಕ್ಕಂಜಿ ಇವರು ತಮಿಳುನಾಡು ರಾಜ್ಯದ ಮೊದಲ ಗೃಹ ಸಚಿವರಾಗಿ ಹಾಗೂ 21 ಕಿಲೋಮೀಟರ್ ಓಟವನ್ನು 2 ಗಂಟೆ 18 ನಿಮಿಷಗಳಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿರುತ್ತಾರೆ. ಶ್ರೀಯುತರು IPS ಅಧಿಕಾರಿಗಳಾಗುವ ಮೊದಲು 1994ರಲ್ಲಿ ಕಸ್ಟಮ್ ಮತ್ತು ಕೇಂದ್ರ ಅಬಕಾರಿ ಅಧಿಕಾರಿಗಳಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಶ್ರೀಯುತರು ಸದಾ ಕಾರ್ಯಚಟುವಟಿಕೆಯಿಂದ ಕೂಡಿದಂತಹ ಮತ್ತು ಸಮವಸ್ತ್ರಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವಂತಹ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಶ್ರೀಯುತರು ವಿಭಾಗ ಬೆಂಗಳೂರು, ಸಹಾಯಕ ಪೊಲೀಸ್ ಮಹಾನಿರೀಕ್ಷಕರಾಗಿ ಅಪರಾಧ ವಿಭಾಗ, ಪೊಲೀಸ್ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಕವಾಯತಿನಲ್ಲಿ ಭಾಗವಹಿಸಿರುವಂತಹ ಎಲ್ಲ ತಂಡಗಳ ಪರಿವೀಕ್ಷಣೆಯನ್ನ ಮುಗಿಸಿಕೊಂಡು ಪುನಃ ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. ಮಾನ್ಯರ ಪರಿವೀಕ್ಷಣೆಯು ಮುಕ್ತಾಯವಾಗಿದ್ದು ಕವಾಯತ್ತು ಪ್ರಾರಂಭಿಸಲು ಮಾನ್ಯರ ಅನುಮತಿ ಕೋರುತ್ತೇನೆ. ಕವಾಯತಿನ ಮುಖ್ಯ ದಂಡನಾಯಕರು ಕವಾಯತನ್ನು ಪ್ರಾರಂಭಿಸಲು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನು ಪಡೆದುಕೊಂಡು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಿದ್ದಾರೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಪರಿವೀಕ್ಷಣಾ
ಇಂದಿನ ಪರಿವೀಕ್ಷಣಾ ಕವಾಯತಿನ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಲು ಇದೀಗ ಕವಾಯತಿನಲ್ಲಿ ಭಾಗವಹಿಸಿರುವಂತಹ 8 ತಂಡಗಳು ನಿಧಾನಗತಿಯ ನಡಿಗೆಯ ಮೂಲಕ ಗೌರವ ವಂದನೆಯನ್ನ ಸಮರ್ಪಿಸಲು ವೇದಿಕೆ ಮುಂಭಾಗದತ್ತ ಆಗಮಿಸುತ್ತಿದ್ದಾರೆ. ಒಂದನೆಯ ತುಕಡಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡ 1 ತಂಡದ ನಾಯಕರಾಗಿ ಶ್ರೀ ಪ್ರಶಾಂತ್ ಕೆಎಸ್, ಪೊಲೀಸ್ ನಿರೀಕ್ಷಕರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ದಾವಣಗೆರೆ ಇವರ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ನಿಧಾನಗತಿಯ ನಡಿಗೆ ಮೂಲಕ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಎರಡನೆಯ ತುಕಡಿ ನಗರ ಉಪವಿಭಾಗ ತಂಡ 1 ತಂಡದ ನಾಯಕರಾಗಿ ಶ್ರೀ ಮಂಜುನಾಥ್ ಕುಪ್ಪೆಲ್ಲೂರು, ಪೊಲೀಸ್ ನಿರೀಕ್ಷಕರು ಮಹಿಳಾ ಪೊಲೀಸ್ ಠಾಣೆ ದಾವಣಗೆರೆ ಇವರ ನೇತೃತ್ವ ತಂಡ ಮುಖ್ಯ ಅತಿಥಿಗಳಿಗೆ ನಿಧಾನಗತಿಯ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಮೂರನೆಯ ತುಕಡಿ ದಾವಣಗೆರೆ ಗ್ರಾಮಾಂತರ ಉಪವಿಭಾಗ ತಂಡ 1 ತಂಡದ ನಾಯಕರಾಗಿ ಶ್ರೀ ರಾಘವೇಂದ್ರ ಕೆಎನ್, ವೃತ್ತ ನಿರೀಕ್ಷಕರು ಮಾಯಕೊಂಡ ವೃತ್ತ ಇವರ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ನಿಧಾನಗತಿಯ ನಡಿಗೆ ಮೂಲಕ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ನಾಲ್ಕನೆಯ ತುಕಡಿ ನಗರ ಉಪವಿಭಾಗ ತಂಡ 2 ತಂಡದ ನಾಯಕರಾಗಿ ಶ್ರೀ ಸುನಿಲ್ ಕುಮಾರ್, ಪೊಲೀಸ್ ನಿರೀಕ್ಷಕರು ಕೆಟಿಜಿ ನಗರ ಪೊಲೀಸ್ ಠಾಣೆ ದಾವಣಗೆರೆಯವರ ನೇತೃತ್ವ ತಂಡ ಮುಖ್ಯ ಅತಿಥಿಗಳಿಗೆ ನಿಧಾನಗತಿಯ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಐದನೆಯ ತುಕಡಿ ಮಹಿಳಾ ಪೊಲೀಸ್ ತಂಡದ ನಾಯಕರಾಗಿ ಶ್ರೀಮತಿ ಗಾಯತ್ರಿ, ಪೊಲೀಸ್ ನಿರೀಕ್ಷಕರು ಬಡಾವಣೆ ಪೊಲೀಸ್ ಠಾಣೆ ದಾವಣಗೆರೆಯವರ ನೇತೃತ್ವದ ಮಹಿಳಾ ತಂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಆರನೆಯ ತಂಡ ಚನ್ನಗಿರಿ ಉಪವಿಭಾಗ ತಂಡದ ನಾಯಕರಾಗಿ ಶ್ರೀ ಸುರೇಶ್ ಸಗರಿ, ವೃತ್ತ ನಿರೀಕ್ಷಕರು ಹರಿಹರ ವೃತ್ತ ಇವರ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ನಿಧಾನಗತಿಯ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಏಳನೇ ತುಕಡಿ ದಾವಣಗೆರೆ ಗ್ರಾಮಾಂತರ ಉಪವಿಭಾಗ ತಂಡ 2 ತಂಡದ ನಾಯಕರಾಗಿ ಶ್ರೀ ಅಶ್ವಿನ್ ಕುಮಾರ್, ಪೊಲೀಸ್ ನಿರೀಕ್ಷಕರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ದಾವಣಗೆರೆಯವರ ನೇತೃತ್ವ ತಂಡ ಇದೀಗ ಮುಖ್ಯ ಅತಿಥಿಗಳಿಗೆ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಎಂಟನೆಯ ಹಾಗೂ ಕೊನೆ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡ 2 ತಂಡದ ನಾಯಕರಾಗಿ ಶ್ರೀ ವಸಂತ್ ಕುಮಾರ್, ಪೊಲೀಸ್ ನಿರೀಕ್ಷಕರು ಆಜಾದ್ ನಗರ ಪೊಲೀಸ್ ಠಾಣೆ ಇವರ ನೇತೃತ್ವದ ತಂಡ ನಿಧಾನಗತಿಯ ನಡಿಗೆ ಮೂಲಕ ಶಸ್ತ್ರ ಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಈ ಆಕರ್ಷಕ ಪಥಸಂಚಲನಕ್ಕೆ ಸೃಶ್ಯಾವ್ಯವಾಗಿ ವಾದ್ಯ ನುಡಿಸತಕ್ಕಂತಹ ತಂಡ ಶ್ರೀ ವಲ್ಲೂರಪ್ಪ ARSI ಬ್ಯಾಂಡ್ ಮಾಸ್ಟರ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ.
ಘಟನೆ ಅರಣ್ಯ ದರೋಡೆಕೋರ ವೀರಪ್ಪನ್ ಈತನು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಿಸಿದ ನಂತರ ಯಾವೊಬ್ಬ ಅಧಿಕಾರಿಗಳು ಸಹ ಕರ್ತವ್ಯವನ್ನು ವಹಿಸಿಕೊಳ್ಳಲು ಸಿದ್ಧರಿಲ್ಲದ ಸಮಯದಲ್ಲಿ ಶ್ರೀಯುತರ ಧೈರ್ಯ ಮತ್ತು ಸ್ವಾಇಚ್ಛೆಯಿಂದ ಸದರಿ ಕರ್ತವ್ಯವನ್ನು ನಿರ್ವಹಿಸಿರುವುದು ಮಾನ್ಯರ ಸಾಮಾಜಿಕ ಕಳಕಳಿ ಹಾಗೂ ವೃತ್ತಿ ಗೌರವ ತೋರುವುದು ನಮ್ಮೆಲ್ಲರ ಸ್ಫೂರ್ತಿಯ ಚಿಲುಮೆ. ಕವಾಯತಿನ ಮುಖ್ಯ ಸಮಾದೇಶಕರು ಹಾಗೂ ಉಪನಾಯಕರ ನೇತೃತ್ವದಲ್ಲಿ ಈಗ ಶೀಘ್ರ ನಡಿಗೆ ಮೂಲಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸಲು ಮತ್ತೊಮ್ಮೆ ಆಗಮಿಸುತ್ತಿದ್ದಾರೆ. 1ನೇ ತುಕಡಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡ 1 ತಂಡದ ಸದಸ್ಯರು ಇದೀಗ ಶೀಘ್ರ ನಡಿಗೆಯ ಮೂಲಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಅತ್ಯಂತ ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿದ್ದಾರೆ. 2ನೇ ತಂಡ ನಗರ ಉಪವಿಭಾಗ ತಂಡ 1 ತಂಡದ ಸದಸ್ಯರು ಇದೀಗ ಶಸ್ತ್ರಸಜ್ಜಿತವಾಗಿ ಶೀಘ್ರ ನಡಿಗೆ ಮೂಲಕ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 3ನೇ ತಂಡ ದಾವಣಗೆರೆ ಗ್ರಾಮಾಂತರ ಉಪವಿಭಾಗ ತಂಡ 1 ತಂಡದ ನಾಯಕರಾಗಿ ಶ್ರೀ ರಾಘವೇಂದ್ರ ಕೆಎನ್ ಇವರ ನೇತೃತ್ವದ ತಂಡ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 4ನೇ ತಂಡ ನಗರ ಉಪವಿಭಾಗ ತಂಡ 2 ತಂಡದ ಸದಸ್ಯರು ಈಗ ಶೀಘ್ರ ನಡಿಗೆ ಮೂಲಕ ಶಸ್ತ್ರಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 5ನೇ ತಂಡ ಮಹಿಳಾ ಪೊಲೀಸ್ ತಂಡ ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಶೀಘ್ರ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಮರ್ಪಿಸಿ ಮುಂದೆ ಸಾಗುತ್ತಿದ್ದಾರೆ. 6ನೇ ತಂಡ ಚನ್ನಗಿರಿ ಉಪವಿಭಾಗ ತಂಡ ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಶೀಘ್ರ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಮರ್ಪಿಸಿ ಮುಂದೆ ಸಾಗುತ್ತಿದ್ದಾರೆ. 7ನೇ ತಂಡ ದಾವಣಗೆರೆ ಗ್ರಾಮಾಂತರ ಉಪವಿಭಾಗ ತಂಡ 2 ತಂಡದ ಸದಸ್ಯರು ಶೀಘ್ರ ನಡಿಗೆ ಮೂಲಕ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. 8ನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ತಂಡ 2 ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಶಿಸ್ತುಬದ್ಧ ನಡಿಗೆ ಮೂಲಕ ಶಸ್ತ್ರಸಜ್ಜಿತ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಈ ಆಕರ್ಷಕ ಪಥಸಂಚಲನಕ್ಕೆ ಸುಶ್ರಾವ್ಯ ವಾದ್ಯ ನುಡಿಸತಕ್ಕಂತಹ ತಂಡ ಶ್ರೀ ಹೊನ್ನೂರಪ್ಪ ARSI ಬ್ಯಾಂಡ್ ಮಾಸ್ಟರ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಇವರ ನೇತೃತ್ವದ ಪೊಲೀಸ್ ವಾದ್ಯವೃಂದ ತಂಡ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಮಾನ್ಯರಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳ ಪದಕವನ್ನು ನೀಡಿ ಗೌರವಿಸಲಾಗಿದೆ. ಶ್ರೀಯುತರು BA ಮತ್ತು MA ವ್ಯಾಸಂಗದಲ್ಲಿ ಆಲ್ಬರ್ಟ್ ಲೋಬೋ ಪ್ರಶಸ್ತಿಯನ್ನು ಸಹ ಪಡೆದಿರುತ್ತಾರೆ. ಶ್ರೀಯುತರಿಗೆ ಇಂಡಿಯನ್ ಸ್ಕೂಲ್ ಆಫ್ ಬಿಸಿನೆಸ್ ISB ಇಂದ ಸೆಂಟರ್ ಫಾರ್ ಎಕ್ಸಿಕ್ಯೂಟಿವ್ ಎಜುಕೇಶನ್ ಪ್ರಶಸ್ತಿಯನ್ನು ಸಹ ಪಡೆದಿರುತ್ತಾರೆ. ಅದಲ್ಲದೆ 2004ರಲ್ಲಿ ಸಂಸತ್ ಮತ್ತು ವಿಧಾನಸಭಾ ಕ್ಷೇತ್ರದ ಸಾರ್ವತ್ರಿಕ ಚುನಾವಣೆ ಸಮಯದಲ್ಲಿ ಶ್ರೀಯುತರು ಮಾಡಿದ ಅತ್ಯುತ್ತಮ ಕಾರ್ಯ ಉತ್ತರ ಪ್ರದೇಶ ರಾಜ್ಯದ ರಾಷ್ಟ್ರೀಯ ರಾಜಧಾನಿ ಪ್ರದೇಶದ ಆಯುಕ್ತರು ಹಿರಿಯ IAS ಅಧಿಕಾರಿಯಾದ ಶ್ರೀ ಶಾರದಾ ಪ್ರಸಾದ್ ಮತ್ತು ಅವರ ತಂಡ ಶ್ಲಾಘಿಸಿರುತ್ತದೆ. ರಾಯಚೂರು ಲೋಕಸಭಾ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ವಿವಿಧ ಹಂತಗಳಲ್ಲಿ ಸೂಕ್ಷ್ಮವಾಗಿದ್ದ ಸಮಯದಲ್ಲಿ ಕಾನೂನು ಸುವ್ಯವಸ್ಥೆ ನಿರ್ವಹಣೆಯಲ್ಲಿ ಉತ್ತಮ ಸೇವೆಯನ್ನ ಸಲ್ಲಿಸಿರುವುದು ಪ್ರಶಂಸನೀಯ. ಇಂತಹ ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿಗಳಾದ ಮಾನ್ಯರು ಇಂದಿನ ಪರಿವೀಕ್ಷಣೆ ಕವಾಯತಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ದಾವಣಗೆರೆ ಜಿಲ್ಲಾ ಪೊಲೀಸ್ ಘಟಕದ ಹೆಮ್ಮೆಯ ವಿಷಯ.
ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ಡಾಕ್ಟರ್ BR ರವಿಕಾಂತೇಗೌಡ, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ, ದಾವಣಗೆರೆ ಅವರಿಂದ. ರವರ ಪರಿವೀಕ್ಷಣಾ ಕವಾಯತಿಗೆ ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ಕಳೆದ 3 ದಶಕಗಳಿಂದ ಕರ್ನಾಟಕದಲ್ಲಿ ತಮ್ಮ ಸೇವೆ, ನಿಷ್ಠೆ ಮತ್ತು ಕರ್ತವ್ಯ ತತ್ಪರತೆಗೆ ಹೆಸರಾಗಿರುವ ಶ್ರೀ ಪಿ ಹರಿಶೇಖರನ್ ಅವರು ಈ ದಿವಸ ಇಲ್ಲಿ ಪರಿವೀಕ್ಷಣಾ ಕವಾಯತನ್ನ ವೀಕ್ಷಣೆ ಮಾಡುವುದಕ್ಕೆ ಬಂದಿರುವುದು ನಮ್ಮೆಲ್ಲರ ಒಂದು ಕಾರ್ಯತತ್ಪರತೆಗೆ ಪ್ರೋತ್ಸಾಹವನ್ನ, ಸ್ಫೂರ್ತಿಯನ್ನು ಕೊಡುತ್ತದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಕಳೆದ 3 ದಶಕಗಳಿಗಿಂತ ಹೆಚ್ಚು ಸೇವೆಯಲ್ಲಿ ಅವರು ಕರ್ನಾಟಕದಾದ್ಯಂತ ASP ಆಗಿ, SP ಆಗಿ, DIG ಆಗಿ, IG ಆಗಿ, ADGP ಆಗಿ ಅನೇಕ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಅವರ ಅಚ್ಚಳಿಯದ ಗುರುತು ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ಯಾವುದೇ ಮಾಹಿತಿಯನ್ನ ವಿಶ್ಲೇಷಣೆ ಮಾಡಿ, ಆ ವಿಶ್ಲೇಷಣೆ ಮಾಡಿದಂಥ ಮಾಹಿತಿಯಿಂದ ಬರತಕ್ಕಂತಹ ಫಲಿತಾಂಶವನ್ನ ಎಲ್ಲರಿಗೂ ತಿಳಿಸುವುದರ ಜೊತೆಗೆ ಬಹಳ ಆಳವಾದ ಅಭ್ಯಾಸವನ್ನು ಮಾಡಿ, ಅದರ ಕಾನೂನಿನ ಆಚೆ ಈಚೆ ಏನಿದೆ ಇದರ ಬಗ್ಗೆ ತಿಳಿದುಕೊಂಡು ಕಾನ್ಸ್ಟೇಬಲ್ ಇಂದ ಹಿಡಿದು ಉನ್ನತ ಅಧಿಕಾರಿಯವರೆಗೆ ಆ ಬಗ್ಗೆ ಒಂದು ಸುತ್ತೋಲೆಯನ್ನ ಅನ್ವಯವಾಗುವಂತೆ ಹೊರಡಿಸಿ ಇಡೀ ರಾಜ್ಯ ಆ ಸುತ್ತೋಲೆಯನ್ನ ಅನುಸರಿಸುವಂತೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ಗುರುತನ್ನ ನಾವು ಶ್ರೀ ಪಿ ಹರಿಶೇಖರನ್ ಅವರಿಗೆ ಹೇಳಬಹುದು ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ. ನಿನ್ನೆ ಕೂಡ ಅವರು, ನೀವೆಲ್ಲ ನೋಡಿದಿರಿ, ಅವರ ಆಳವಾದ ಜ್ಞಾನ, ಅನುಭವ ಮತ್ತು ವಿಶ್ಲೇಷಣಾತ್ಮಕವಾದ ಮಾರ್ಗದರ್ಶನ ಇದನ್ನ ಕೊಡುವುದರ ಮೂಲಕ ಪ್ರತಿಯೊಬ್ಬ ಅಧಿಕಾರಿಗೆ, ಅದು ಅಪರಾಧ ಪತ್ತೆ ಇರಬಹುದು, ಸಂಚಾರ ಇರಬಹುದು, ಅಪರಾಧವನ್ನು ತಡೆಗಟ್ಟುವುದಿರಬಹುದು, ಅಥವಾ ಕಾನೂನು ಸುವ್ಯವಸ್ಥೆ ಇರಬಹುದು, ಇವುಗಳೆಲ್ಲವನ್ನ ಹೇಗೆ ನಿರ್ವಹಿಸಬೇಕು ಎನ್ನುವುದನ್ನು ತಮ್ಮ ಅನುಭವ ಮತ್ತು ವಿಶ್ಲೇಷಣೆಯ ಮೂಲಕ ನಿನ್ನೆ ಮಂಡಿಸಿದರು. ಆ ಇಡೀ ಒಂದು ನಿನ್ನೆಯ ಜರ್ನಿ ಏನಿತ್ತು, ಅವರ ವಿಶ್ಲೇಷಣೆಯ ಜರ್ನಿ, ಅದನ್ನು ಕೇಳುವುದಕ್ಕೆ ನಿಜಕ್ಕೂ ನಮ್ಮ ಅವರ ಅನುಭವದ ಮೂಸೆಯಿಂದ ಬಂದಂತಹ ಮಾತುಗಳನ್ನು ಕೇಳುವುದಕ್ಕೆ ನಮ್ಮೆಲ್ಲರಿಗೂ ಸಂತೋಷ ಮತ್ತು ವಿ ಆರ್ ಆಲ್ ಎನ್ರಿಚ್. ನಾವು ಕೂಡ ಆ ಅನುಭವದಿಂದ ಪಡೆಯಬೇಕಾದದ್ದು ಬೇಕಾದಷ್ಟಿತ್ತು. ಇಂತಹ ಶ್ರೀ ಪಿ ಹರಿಶೇಖರನ್ IPS, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು, ಕರ್ನಾಟಕ ರಾಜ್ಯ, ಇಲ್ಲಿಗೆ ಬಂದಿದ್ದಾರೆ. ನಾನು ಅವರನ್ನ ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಈ ಪರಿವೀಕ್ಷಣಾ ಕವಾಯತಿಗೆ ಸ್ವಾಗತಿಸಿದೆ. ಈ ದಿವಸ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂಥ ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಇಲ್ಲಿದ್ದಾರೆ. ಅವರನ್ನು ಸಹ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿವಸ ಈ ಇಡೀ ಕವಾಯತಿನ ಒಂದು ನೇತೃತ್ವವನ್ನ SP ಅವರು ವಹಿಸಿದ್ದಾರೆ. ಮತ್ತು ಅವರ ತಂಡ ಇವತ್ತು ಇಳಿದು ಬಂದಿದ್ದಾರೆ. ಯಾಕಂದ್ರೆ SP ಅವರು ಕಮಾಂಡ್ ಮಾಡ್ತಾರೆ ಪರೇಡ್ ಅಂತ ಹೇಳೋದಕ್ಕೆ ವಿಶಿಷ್ಟವಾದ ಒಂದು ಪ್ರಭಾವಳಿ ಇರ್ತದೆ, ಆರ ಇರ್ತದೆ. ಅವರು ಬಂದಿದ್ದಾರೆ. ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ದಿವಸ ದಾವಣಗೆರೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಈ ಪರಿವೀಕ್ಷಣಾ ಕವಾಯತಿನಲ್ಲಿ ಪರಿವೀಕ್ಷಣೆಯ ಜೊತೆಗೆ ಮಾನ್ಯ ಮುಖ್ಯ ಅತಿಥಿಗಳು ನೀಡುವ ಮಾರ್ಗದರ್ಶನಗಳನ್ನು ಕೇಳುವುದಕ್ಕೆ ಉತ್ಸುಕರಾಗಿ ಇಲ್ಲಿ ಕುಳಿತಿದ್ದಾರೆ. ನಾನು ಎಲ್ಲ ಅಧಿಕಾರಿಗಳನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಮಾಧ್ಯಮದ ಮಿತ್ರರು, ಸಾರ್ವಜನಿಕ ಬಂಧುಗಳು ಈ ಪರಿವೀಕ್ಷಣೆಗೆ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಪರಿವೀಕ್ಷಣಾ ಕವಾಯತನ್ನ ಮುಂದುವರಿಸಿಕೊಡ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಮಾನ್ಯ ಮುಖ್ಯ ಅತಿಥಿಗಳನ್ನ ಕೋರ್ಕೊಳ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.
ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸಿದಂತಹ ಡಾಕ್ಟರ್ BR ರವಿಕಾಂತೇಗೌಡ, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ ದಾವಣಗೆರೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಕಾರ್ಯಕ್ರಮದ ವತಿಯಿಂದ ಶ್ರೀಯುತರಿಗೂ ಸಹ ಗೌರವಪೂರ್ವಕ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಪ್ರಶಂಸನಾ ಪತ್ರ ವಿತರಣೆ. ಮೊದಲನೇದಾಗಿ ಶ್ರೀ ರುದ್ರೇಶ್ ಎಕೆ, ಪೊಲೀಸ್ ಉಪಾಧೀಕ್ಷಕರು, ಬೆರಳು ಮುದ್ರೆ ಘಟಕ, ಪೂರ್ವ ವಲಯ ದಾವಣಗೆರೆ. ಶ್ರೀ RF ದೇಸಾಯಿ, ಪೊಲೀಸ್ ನಿರೀಕ್ಷಕರು, ಹರಿಹರ ನಗರ ಪೊಲೀಸ್ ಠಾಣೆ, ದಾವಣಗೆರೆ ಜಿಲ್ಲೆ. ಸ್ವಲ್ಪ ಕ್ರಾಸ್ ಸರ್. ಶ್ರೀಮತಿ ಶಿಲ್ಪಾ YS, ಪೊಲೀಸ್ ನಿರೀಕ್ಷಕರು, ವಿದ್ಯಾನಗರ ಪೊಲೀಸ್ ಠಾಣೆ. ಶ್ರೀ ರವೀಶ್ KN, ಪೊಲೀಸ್ ನಿರೀಕ್ಷಕರು, ಚನ್ನಗಿರಿ ಪೊಲೀಸ್ ಠಾಣೆ. ನಾನು ನಿಮ್ಮ ಕಡೆ ಬರ್ತೀನಿ ಸರ್. ಶ್ರೀಮತಿ ಶಿಲ್ಪಾ YS, ಪೊಲೀಸ್ ನಿರೀಕ್ಷಕರು, ವಿದ್ಯಾನಗರ ಪೊಲೀಸ್ ಠಾಣೆ, ದಾವಣಗೆರೆ. ಶ್ರೀಮತಿ ಶೈಲಜಾ KN, ಪೊಲೀಸ್ ಉಪನಿರೀಕ್ಷಕರು, ದಕ್ಷಿಣ ಸಂಚಾರ ಪೊಲೀಸ್ ಠಾಣೆ. ಶ್ರೀ ರವೀಂದ್ರ ಕಾಳಭೈರವ, ಪೊಲೀಸ್ ಉಪನಿರೀಕ್ಷಕರು, DCRB ವಿಭಾಗ, ಜಿಲ್ಲಾ ಪೊಲೀಸ್ ಕಚೇರಿ, ದಾವಣಗೆರೆ. ಶ್ರೀ ಅರವಿಂದ್ BS, ಪೊಲೀಸ್ ಉಪನಿರೀಕ್ಷಕರು, ಜಿಲ್ಲಾ ವಿಶೇಷ ವಿಭಾಗ, ದಾವಣಗೆರೆ. ಶ್ರೀ ಮಹದೇವ S ಬತ್ತೆ, ಪೊಲೀಸ್ ಉಪನಿರೀಕ್ಷಕರು, ಉತ್ತರ ಸಂಚಾರ ಪೊಲೀಸ್ ಠಾಣೆ. ಶ್ರೀ ಹೊಳೆಬಸಪ್ಪ ಹೋಳಿ, ಪೊಲೀಸ್ ಉಪನಿರೀಕ್ಷಕರು, ನ್ಯಾಮತಿ ಪೊಲೀಸ್ ಠಾಣೆ. ಶ್ರೀ ಸಾಗರ್ ಅತ್ತರ್ವಾಲ, ಪೊಲೀಸ್ ಉಪನಿರೀಕ್ಷಕರು, ಮಾದಕ ವಸ್ತು ನಿಯಂತ್ರಣ ಘಟಕ ಹಾಗೂ ಅವರ ತಂಡ. ಪ್ರಕಾಶ್ H, CHC 152, ಗೋವಿಂದರಾಜು CPC 329, ಮಂಜಪ್ಪ M, CPC 120, ಷಣ್ಮುಖ CPC 135, ಶಿವರಾಜ MS, CPC 531. ಅವರ ಪರವಾಗಿ ಅವರ ತಂಡದ ನಾಯಕರು ಸಾಗರ್ ಅತ್ತರವಾಲ ಅವರು ಸ್ವೀಕರಿಸಬೇಕು. ಶ್ರೀ ಗಾದಿಲಿಂಗಪ್ಪ H, ಪೊಲೀಸ್ ನಿರೀಕ್ಷಕರು, ಜಗಳೂರು ಪೊಲೀಸ್ ಠಾಣೆ. ಶ್ರೀ ಸಂತೋಷ್ ಮಾಳ್ಗಿ, ಪೊಲೀಸ್ ಉಪನಿರೀಕ್ಷಕರು, ನಿಸ್ತಂತು ವಿಭಾಗ. ಶ್ರೀ ಜ್ಞಾನದೇವ ASI, RMCR ಪೊಲೀಸ್ ಠಾಣೆ, ದಾವಣಗೆರೆ. ಶ್ರೀ ಆನಂದ ಮುಂದಲ್ಮನಿ, CHC 186, ವಿದ್ಯಾನಗರ ಪೊಲೀಸ್ ಠಾಣೆ. ಶ್ರೀ ಸುರೇಶ್ ಬಾಬು, CHC 232, KTJ ನಗರ ಪೊಲೀಸ್ ಠಾಣೆ, ದಾವಣಗೆರೆ. ಶ್ರೀಮತಿ ದೇವಕಿಬಾಯಿ, CPC 114, MAPC 114, ಸೈಬರ್ ಅಪರಾಧ ಪೊಲೀಸ್ ಠಾಣೆ, ದಾವಣಗೆರೆ. ಶ್ರೀ ಯೋಗೇಶ್ ನಾಯ್ಕ್ KP, CPC 444, ಸೈಬರ್ ಅಪರಾಧ ಪೊಲೀಸ್ ಠಾಣೆ, ದಾವಣಗೆರೆ. ಶ್ರೀ ಉಮೇಶ್ P, CPC 10, ಸೈಬರ್ ಅಪರಾಧ ಪೊಲೀಸ್ ಠಾಣೆ, ದಾವಣಗೆರೆ. ಶ್ರೀ ಪ್ರಕಾಶ್ AR, CHC 273, ಗ್ರಾಮಾಂತರ ಉಪವಿಭಾಗ ಕಚೇರಿ, ದಾವಣಗೆರೆ. ಶ್ರೀ ಶ್ರೀನಿವಾಸ್ DT, ASI, ಮಲೆಬೆನ್ನೂರು ಪೊಲೀಸ್ ಠಾಣೆ. ಶ್ರೀ ಸಿದ್ದರಾಜು SB, CPC 130, ಹರಿಹರ ನಗರ ಪೊಲೀಸ್ ಠಾಣೆ.
ಶ್ರೀ ಚೇತನ್ ಎಸ್ ಸಿಪಿಸಿ 255 ಹೊನ್ನಾಳಿ ಪೊಲೀಸ್ ಠಾಣೆ. ಶ್ರೀ ಪುಟ್ಟರಾಜು ಜಿ ಶ್ರೀ ಪುಟ್ಟರಾಜು ಜಿ ಸಿಎಚ್ಸಿ 305 ಚನ್ನಗಿರಿ ಉಪವಿಭಾಗ ಕಚೇರಿ. ಶ್ರೀ ಆನಂದ್ HB ಸಿಪಿಸಿ 577 ನ್ಯಾಮತಿ ಪೊಲೀಸ್ ಠಾಣೆ. ಶ್ರೀ ರುದ್ರೇಶ್ ಸಿಎಚ್ಸಿ 287 ಸಂತೆಬೆನ್ನೂರು ವೃತ್ತ ಕಚೇರಿ. ಶ್ರೀ ಮಹಾದೇವ್ ವಿ ಗಾವಡೆ ARSI DR ದಾವಣಗೆರೆ. ಶ್ರೀ ದೇವರಾಜ್ ಡಿ ಅಪರಾಧ ಸ್ಥಳ ಪರಿಶೀಲನಾಧಿಕಾರಿ ಜಿಲ್ಲಾ ಪೊಲೀಸ್ ಕಚೇರಿ ದಾವಣಗೆರೆ. ಶ್ರೀ ನಿಟ್ಟೂರು ದೇವರಾಜ್ ಪ್ರಥಮ ದರ್ಜೆ ಸಹಾಯಕ ಜಿಲ್ಲಾ ಪೊಲೀಸ್ ಕಚೇರಿ ದಾವಣಗೆರೆ. ಶ್ರೀ BT ರವಿ ARSI DR ದಾವಣಗೆರೆ. ಶ್ರೀ ಹನುಮಂತಪ್ಪ SG CHC 105 DR ದಾವಣಗೆರೆ. ಶ್ರೀ ಪದ್ಮರಾಜು APC 51 DR ದಾವಣಗೆರೆ. ಶ್ರೀ ರಘು APC 30 DR ದಾವಣಗೆರೆ. ಹೊನ್ನೂರಪ್ಪ ARSI DR ದಾವಣಗೆರೆ ಇವರ ನೇತೃತ್ವ ತಂಡ ಪುರಂದರ್ ನಾಯ್ಕ್ ಎನ್ ರಾಜ ಬಸವರಾಜ್ ಟಿ ಲೋಕೇಶ್ SL ತಿಪ್ಪೇಸ್ವಾಮಿ ಶ್ರೀನಿವಾಸ್ ವಿ ತನ್ವೀರ್ ಅಹಮದ್ ಹರೀಶ್ ನಾಗರಾಜ್ ವಿ ಹನುಮಂತಗೌಡ ಪಾಟೀಲ್ ಹನುಮಂತ ದರ್ಗಾ ವೆಂಕಟರಾಜ್ APC ಮೊಹಮ್ಮದ್ ಗೌಸ್ ಅರುಣ್ ಕುಮಾರ್ H ಬಸವರಾಜ್ APC 194 ವಾದ್ಯವೃಂದ ತಂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಶ್ರೀ ಚೆನ್ನೇಗೌಡ ಪಾಟೀಲ್ APC 183 ಶ್ವಾನದಳ ವಿಭಾಗ DR ದಾವಣಗೆರೆ. ಶ್ರೀಮತಿ ಅಮೃತ KP MAPC 589 DCRB ವಿಭಾಗ ಜಿಲ್ಲಾ ಪೊಲೀಸ್ ಕಚೇರಿ ದಾವಣಗೆರೆ. ಶ್ರೀಮತಿ ಗಂಗಾಬಾಯಿ MAPC 638 ಮಹಿಳಾ ಪೊಲೀಸ್ ಠಾಣೆ ಓವಡಿ ಜಿಲ್ಲಾ ಪೊಲೀಸ್ ಕಚೇರಿ ದಾವಣಗೆರೆ. ಶ್ರೀ ನಾಗರಾಜ್ ಕುಂಬಾರ CPC 357 DCRB ವಿಭಾಗ ಹಾಗೂ ಓವಡಿ ಬೆರಳು ಮುದ್ರೆ ಘಟಕ ದಾವಣಗೆರೆ. ಶ್ರೀ ನಾಗರಾಜ್ ವಿ APC 24 DR ದಾವಣಗೆರೆ. ಶ್ರೀ ಪ್ರಕಾಶ್ BM APC 59 DR ದಾವಣಗೆರೆ. ಶ್ರೀ ದೇವರಾಜ್ ಸಂಗೇನಹಳ್ಳಿ PC ಬೆಸ್ಕಾಂ ಜಾಗೃತ ದಳ ದಾವಣಗೆರೆ ಜಿಲ್ಲೆ. ಶ್ರೀ ಚನ್ನೇಶ್ AHC DAR ನ್ಯಾಮತಿ ಪೊಲೀಸ್ ಠಾಣೆ ಚಾಲಕರು. ಶ್ರೀ ದೇವರಾಜ್ ಸಂಗೇನಹಳ್ಳಿ PC ಬೆಸ್ಕಾಂ ಜಾಗೃತ ದಳ ದಾವಣಗೆರೆ ಜಿಲ್ಲೆ. ನಮ್ಮ ಎಲ್ಲ ಫಂಕ್ಷನ್ಗಳಿಗೆ ವೀಕ್ಷಕ ವಿವರಣೆಯನ್ನ ಇವರೇ ಹೇಳೋರು. ಪಡೆದಂತಹ ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದನೆಗಳು ಹಾಗೂ ಪ್ರಶಂಸನಾ ಪತ್ರವನ್ನ ವಿತರಣೆ ಮಾಡಿದಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ
ತುಂಬು ಹೃದಯದ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಮುಖ್ಯ ಅತಿಥಿಗಳ ನುಡಿ ಸನ್ಮಾನ್ಯ ಶ್ರೀ ಪಿ ಹರಿಶೇಖರನ್, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ವಿಭಾಗ, ಬೆಂಗಳೂರು ಅವರಿಂದ. ವೇದಿಕೆ ಮೇಲೆ ಆಗಮಿಸಿರುವ ಈ ರೇಂಜಿನ ಐಜಿಯವರಾದ ರವಿಕಾಂತ ಗೌಡ ಅವರೇ, ಈ ಜಿಲ್ಲೆಯ SP ಉಮಾ ಪ್ರಶಾಂತ್ ಅವರೇ, ಇಲ್ಲಿ ಸೇರಿರುವ ನಮ್ಮ ಇಲಾಖೆಯ ನಿವೃತ್ತ ಅಧಿಕಾರಿಗಳೇ ಮತ್ತು ಮಹಿಳೆಯರೇ, ಗೆಳೆಯರೇ, ಇವತ್ತು ಈ ಪರೇಡ್ ನೋಡಿ ತುಂಬ ಸಂತೋಷವಾಗಿದೆ. ಇನ್ ದ ಪರೇಡ್ ಕೆಲವು ವಿಷಯಗಳನ್ನು, ಕೆಲವು ಸಿಗ್ನಲ್ಸ್ ಅನ್ನು ಕೊಡುತ್ತದೆ. ನನ್ನ 33 ವರ್ಷ ಸರ್ವಿಸಲ್ಲಿ ನನಗೆ ಈ ರೀತಿ ಒಂದು ಭಾಗ್ಯ ನನಗೆ ಸಿಕ್ಕಿಲ್ಲ. ನಾನು ಕಮಾಂಡ್ ಮಾಡೋದು, ನಾನು ಸ್ವಲ್ಪ ಔಟ್ಡೋರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದೆ. ನಾನು ಹಲವಾರು ಆಕ್ಟಿವಿಟೀಸಲ್ಲಿ ನಾನು ತುಂಬ ಚೆನ್ನಾಗಿ ಮಾಡಿದ್ದೇನೆ ಹೇಳಿ ನನಗೆ ರಿಪೋರ್ಟ್ ಇದೆ. ಆದರೂ ಸಹ ನನಗೆ ಸಿಕ್ಕಾದ ಒಂದು ಆಪರ್ಚುನಿಟಿ ಇವತ್ತು ಉಮಾ ಅವ್ರಿಗೆ ಸಿಕ್ಕಿದೆ ಎಂದು ಹೇಳಿ ನನಗೆ ತುಂಬ ಸಂತೋಷ ಆಗಿದೆ. ಇದು ಏನು ಫಸ್ಟ್ ಸಿಗ್ನಲ್ ಏನು ಕೊಡ್ತಾ ಇದ್ರೆ, ಒಂದು SP, ಜಿಲ್ಲೆಯ SP ನಾನು ಯಾರಿಗೂ ಕೂಡ ಕಡಿಮೆ ಇಲ್ಲಂಗಿರೋದು ಒಂದು ಮಾಹಿತಿಯನ್ನು ಇವತ್ತು ಕೊಡ್ತಾ ಇದೆ. ஒரு ಲೀಡರ್ಗೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ஒரு ಕಾನ್ಸ್ಟೇಬಲ್ ಅಥವಾ ಹೆಡ್ ಕಾನ್ಸ್ಟೇಬಲ್ ಅಥವಾ ASI, PSI, ಇನ್ಸ್ಪೆಕ್ಟರ್ಸ್ ಅಥವಾ DSP ಏನಪ್ಪ ನಮ್ಮನ್ನೇ ಮಾಡೋ ಹೇಳ್ತಾರೆ, ಪರೇಡ್ ಮಾಡೋ ಹೇಳ್ತಾರೆ, ಇವ್ರ ಮೇಲೆ ನಿಂತ್ಕೊಳ್ತಾರೆ, ಇವ್ರಿಗೆ ಏನು ಬರ್ತದೆ, ಈ ರೀತಿயான ಚಿಂತನೆ ಯಾರಿಗೂ ಕೂಡ ಫೋರ್ಸಲ್ಲಿ ಬರಬಾರದು. ಅದು ಇವತ್ತು ಉಮಾ ಅವರು ನಮಗೆ ತೋರಿಸಿದ್ದಾರೆ. ಇವತ್ತು ಜಿಲ್ಲೆಯ SP ಇವತ್ತು ಕಮಾಂಡ್ ಮಾಡ್ತಾ ಇದ್ರೆ, ನಾಳೆಯಿಂದ DSPs ಕಮಾಂಡ್ ಮಾಡಬೇಕು, ASP ಕಮಾಂಡ್ ಮಾಡಬೇಕು, ಇನ್ಸ್ಪೆಕ್ಟರ್ಸ್ ಕಮಾಂಡ್ ಕೊಟ್ಟಿರ್ಬೇಕು. ಈಗ ಅಡಿಷನಲ್ SP ನಾನು ರವಿಕಾಂತ್ ಅವರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಅದ್ಭುತವಾಗಿ ತಾವು ಸ್ಲೋ ಮಾರ್ಚ್ ಇವತ್ತು ತಾವು ಮಾಡಿ ತೋರಿಸಿದ್ರಿ. ಸ್ಲೋ ಮಾರ್ಚ್ಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಬಿಟ್ಟಿದ್ದೇವೆ. ಇವತ್ತು ಸ್ಲೋ ಮಾರ್ಚ್ ಮತ್ತು ಫಾಸ್ಟ್ ಮಾರ್ಚ್ ತಾವು ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಮುಂದೆ ಬರುವ ಕಾಲದಲ್ಲಿ ಇದು DR ಮಾತ್ರ ಸೀಮಿತ ಇಲ್ಲ. DSP ಅಥವಾ DR ಅಲ್ಲಿ SP ಇರೋರು ಇವರು ಮಾತ್ರ ಕಮಾಂಡ್ ಮಾಡೋದು ನಾವು ಬಿಡಬಾರ್ದು. ಎಲ್ಲ DSPಗಳು ಕಮಾಂಡ್ ಮಾಡೋಕೆ ಬಿಡಬೇಕು. ನೀವು ಡ್ರೆಸ್ ಹಾಕಿದ ಮೇಲೆ DSP ಸಾಣದ ಮೇಲೆ ನೀವು ಕಮಾಂಡ್ಗೆ ಬರಬೇಕು. ಪ್ರತಿ ಒಂದು ವಾರದಲ್ಲಿ 2 ಸಾರಿ ನಾವು ಪರೇಡ್ ಮಾಡಬೇಕು. ಪರೇಡಲ್ಲಿ ಅಟ್ಲೀಸ್ಟ್ ವಾರದಲ್ಲಿ 1 ಸಾರಿ ತಾವು ಪರೇಡ್ ಮಾಡೋಣ ಕೂಡ ಆ ಪರೇಡಲ್ಲಿ ಎಲ್ಲ ಅಡಿಷನಲ್ SPs ಮತ್ತು DSPs ಕಮಾಂಡ್ ಮಾಡಬೇಕು, ಬಿಡಬಾರದು. ಏಕೆಂದರೆ ನಾನು ಸುಮ್ಮನೆ ಅಲಂಕಾರಕ್ಕಾಗಲ್ಲ ನಾನು ಮಾತಾಡೋದಿಲ್ಲ. ಒಂದು ಲೀಡರ್ ಅವನಿಗೆ ಕಮಾಂಡ್ ಗೊತ್ತಿರಬೇಕು. ಕಮಾಂಡ್ ತನಕ್ಕೆ ಕೆಳಗೆ ಮಟ್ಟದಲ್ಲಿ ಇರುವ ಅಧಿಕಾರಿ ಸಿಬ್ಬಂದಿ ಅವರಿಗೆ ತನ್ನ ಕಮಾಂಡನ್ನು ತಗೊಂಡು ಹೋಗಿ ಕೊಡುವ ಒಂದು ತಾಕತ್ತಿರಬೇಕು. ದಟ್ ಇಸ್ ವೆರಿ ಅವರ್ ಲೀಡರ್ ಪೊಲೀಸಲ್ಲಿ. ಯಾವ ಒಂದು ಅಧಿಕಾರಿಗೆ ತನ್ನದೇ ಆದ ಒಂದು ಕಮಾಂಡನ್ನು ತನ್ನ ಕೆಳಮಟ್ಟದಲ್ಲಿರುವ ಅಧಿಕಾರಿ ಸಿಬ್ಬಂದಿ ಅವರಿಗೆ ಕೊಡೋದಕ್ಕೆ ಬರಲವೋ ಅವನ್ ಲೀಡರ್ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಲೀಡರ್ ಆಗಿ ಪರಿಣಾಮ ಮಾರ್ಗ ಬರೋದಿಲ್ಲ. ಎಷ್ಟೇ ಅವ್ರಿಗೆ ನಾಲೆಜ್ ಇರಲಿ, ಎಷ್ಟೇ ಅರಿವಿರಲಿ, ಇದು ಎಲ್ಲಿಂದ ಬರುತ್ತೆ ಅಂದರೆ ಸಂಪರ್ಕ. ಫೋರ್ಸ್ ಜೊತೆಗೆ ಕಂಪ್ಲೀಟ್ ಸಂಪರ್ಕದಲ್ಲಿ ಇರಬೇಕು. ಈಗ ಅದಕ್ಕೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಫೋರ್ಸ್ ಅಲ್ಲಿ ಫಸ್ಟ್ ನಾವು ನೋಡೋದು ಡಿಸಿಪ್ಲಿನ್ ಅಂಡ್ ಟ್ರೈನಿಂಗ್, ಆಮೇಲೆ ನಾಲೆಜ್. ನೀ ನಾಲೆಜಬಲ್ ಪರ್ಸನ್ ಇರ್ಬೋದು, ಆದರೆ ಫೋರ್ಸ್ ಅಲ್ಲಿ ನೀ ಡಿಸಿಪ್ಲಿನ್ ಮತ್ತು ನಿಮಗೆ ಟ್ರೈನಿಂಗ್ ಇಲ್ಲಂದ್ರೆ ಫೋರ್ಸ್ ನೀವು ಸರಿಯಾದ ಕಾಲದಲ್ಲಿ ಕೆಲಸ ಮಾಡೋದಿಲ್ಲ. ಯಾವ SP ನೀವು
ಫೀಲ್ಡಲ್ಲಿ ನೀವು ಒಂದು ಒಳ್ಳೆ ಸಾಧನೆಯನ್ನು ಮಾಡಬೇಕನ್ನು ಹೇಳಿ ತಾವು ಐಡಿಯಾ ಮಾಡಿದ್ರೆ ನಿಮ್ಮ ಫೋರ್ಸನ್ನು ಕರೆಕ್ಟಾಗಿ ಇರಬೇಕು, ಸಂಪರ್ಕ ಇರಬೇಕು, ಎಲ್ಲ ಅಧಿಕಾರಿಗಳ ಜೊತೆಗೆ ತಮಗೆ ಕನೆಕ್ಟ್ ಇರಬೇಕು, ಎಲ್ಲ ಸಿಬ್ಬಂದಿ ಜೊತೆಗೆ ಕನೆಕ್ಟ್ ಇರಬೇಕು. ಈಗ ಅಂದ ಕನೆಕ್ಟನ್ನು ಕೊಡೋದು ಒಂದು ಪರೇಡ್. ಇವತ್ತು ಇವರು ಕಮಾಂಡ್ ಮಾಡ್ತಾ ಇದ್ದಾರೆ. ನಾವು ಉಮಾ ಅವರು ಇಲ್ಲಿ ಡಿಸ್ಟ್ರಿಕ್ಟಲ್ಲಿರುವ ಎಲ್ಲ ಸ್ಟಾಫ್ಗಳಿಗೆ, ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಈಗ ನಾನು ಯಾರಿಗೂ ಕೂಡ ಬೀಂಗ್ ಎ ಲೇಡಿ ಆಫೀಸರ್, ನಾನು ಯಾರಿಗೂ ಕೂಡ ಕಡಿಮೆ ಇಲ್ಲನ ಹೇಳಿ, ಒಂದು ಅಧಿಕಾರಿ IPS ಅಲ್ಲಿ ಓದಿ ಚೆನ್ನಾಗಿ ಓದಿ ನಾನು IPS ಆಗಿದ್ದೀನಿ ಅಂದರೆ ಒಂದೇ ಕಾರಣಕ್ಕಾಗಿ ನಾನು ಮೇಲೆ ಕೂತ್ಕೊಂಡು ನಾನು ಪರಿಪಾಲನೆ ಮಾಡ್ತೇನೆ, ಆ ರೀತಿ ನೀವು ನಿಮ್ಮ ಮನಸ್ಸಲ್ಲಿ ಏನು ಬರಬೇಡ. ನೀ ಏನು ಕೆಲಸ ಮಾಡ್ತೀರಿ, ನೀವು ಕೆಲಸ ಮಾಡೋ ಎಲ್ಲ ಕೆಲಸವನ್ನು ನಾನು ಮಾಡಿ ತೋರಿಸ್ತೇನೆ ಅನ್ನೋದಕ್ಕೆ ಇವತ್ತು ಉಮ್ಮಾದವರು ಮಾಡಿ ತೋರಿಸ್ತಾ ಇದ್ದಾರೆ. ಇದಕ್ಕೆ ಈ ಯಶಸ್ವಿಯನ್ನು ನಮ್ಮ ರಾಜ್ಯದ DG ಮತ್ತು IGಪರಾದ ಡಾಕ್ಟರ್ MA ಸಲೀಂ ಅವ್ರಿಗೆ ಸೇರಿಸಬೇಕೀಗ. ಇದು ತುಂಬ ಸಂತೋಷ. ನಾನು ಓದಿ ಸಾಹೇಬ್ರಿಗೆ ಹೇಳ್ತಾರೆ ಇವೆಲ್ಲ. ನಾನು ಫಸ್ಟಲ್ಲಿ ನೋಡುವಾಗ 2ನೇ ದಿನದಲ್ಲಿ ಇನ್ಸ್ಪೆಕ್ಷನ್ ಮಾಡುವ ಅಧಿಕಾರಿಗಳು ಪರೇಡ್ನಲ್ಲಿ ಅಟೆಂಡ್ ಮಾಡಬೇಕು. ಪರೇಡನ್ನು ಕಮಾಂಡ್ ಮಾಡುವುದು ಜಿಲ್ಲೆಯ SP ಮಾಡಬೇಕು. ಜಿಲ್ಲೆಯ SP ಒಂದು ವೇಳೆ ಅವರು ಏನಾದರೂ ಒಂದು ಕಾರಣಕ್ಕಾಗಿ ಓನ್ಲಿ ಮೆಡಿಕಲ್ ಗ್ರೌಂಡಲ್ಲಿ ಮಾತ್ರ ಅವರು ಇಲ್ಲದ್ರೆ ಅವರು ಮಾಡಬೇಕಂತ ಹೇಳಿ ಸಾಹೇಬರು ಬರೆದರು. ಆದ್ದರಿಂದ ಇವತ್ತು ಜಿಲ್ಲೆಯಲ್ಲಿ ಒಂದು SP ನಿಮಗೊಂದು ಆಪರ್ಚುನಿಟಿ ಸಿಕ್ಕಿದೆ. ನಮಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ನಾವು ಈ ಥರ ಕಮಾಂಡ್ ಮಾಡಿಲ್ಲ, ನಾವು ಈ ರೀತಿ ಮಾಡಿಲ್ಲ. ಇದು ಒಂದು ಒಳ್ಳೆಯ ಒಂದು ಸಂಗತಿ, ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋಗ್ತದೆ. ತುಂಬ ಸಂತೋಷ. ಇಲ್ಲಿ ಸೇರಿರುವ ರಿಟೈರ್ಡ್ ಆಫೀಸರ್ಸ್ ತುಂಬ ಜನ ಇರ್ತೀರಿ. ಪ್ರತಿಯೊಬ್ಬರು ಸುಮಾರು 30ರಿಂದ 35-38 ವರ್ಷ ತಾವು ಕೆಲಸ ಮಾಡಿರ್ತೀರಿ. ತಮ್ಮ ಅಪಾರವಾದ ಒಂದು ಸಲಹೆ ಮತ್ತು ಸೂಚನೆಗಳು ಏದಾದರೂ ಇರುವ ಪಕ್ಷದಲ್ಲಿ SPಗಳನ್ನು ಕಾಂಟ್ಯಾಕ್ಟ್ ಮಾಡಬೇಕೀಗ. ನಾವು ಒಂದು ಫೋರ್ಸಲ್ಲಿ ಕೆಲಸ ಮಾಡುವಾಗ ಎಲ್ಲಿಯಾದರೂ ಒಂದು ಪೇಪರಲ್ಲಿ ಏನಾದರೂ ನೋಡ್ತೇವೆ, ಏನಾದರೂ ಒಂದು ಕ್ರೈಮ್ ಅಥವಾ ಏನಾದರೂ ಒಂದು ಇಶ್ಯೂವನ್ನು ನೋಡ್ತೇವೆ, ಅದರಲ್ಲಿ ನಿಮ್ಮದು ಏನಾದರೂ ಒಂದು ಸಲಹೆ ಸೂಚನೆ ಇದ್ದಂದ್ರೆ ಒಂದು ಹೇಳಬೇಕು. ಆ ಥರ ಹಲವಾರು ಆಫೀಸರ್ಸ್ ಇವತ್ತು ಸಿಟಿಯಲ್ಲಿ ಕಮಿಷನರೇಟಲ್ಲಿ ತನ್ನದೇ ಆದ ಸಲಹೆಯನ್ನು ಕೊಡ್ತಾಯಿದ್ದಾರೆ. ಅದನ್ನು ತಾವು ಕೊಡಬೇಕು ನಾನು ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಕೆಲವು ವಿಷಯಗಳ ಮೇಲೆ ಬಹಳ ನಿಗಾ ಇಡಬೇಕಾಗ್ತದೆ. ಅದರಲ್ಲಿ ಒಂದು ಅಫೆನ್ಸಸ್ ಅಗೇನ್ಸ್ಟ್ ವಿಮೆನ್ ಅಂಡ್ ಚಿಲ್ಡ್ರನ್ಲಿ, ಅದರಲ್ಲಿ ಪೋಕ್ಸೋ ಕೇಸಲ್ಲಿ ಮತ್ತು ರೇಪ್ ಕೇಸಲ್ಲಿ ನಾವು ತುಂಬ ನಮ್ಮ ಕ್ಯಾಪಬಿಲಿಟೀಸ್, ನಮ್ಮ ಇನ್ವೆಸ್ಟಿಗೇಷನ್ ಕ್ಯಾಪಬಿಲಿಟೀಸ್ ನಾವು ಬೆಳೆಸಬೇಕು. ಅದು ಕಡಿಮೆ ಇದೆ ನಾನು ಹೇಳುವುದಿಲ್ಲ. ನಮ್ಮಲ್ಲಿ ಎಷ್ಟು ಇದೆಯೋ ಅದನ್ನು ನಾವು ಇವತ್ತು ಯಾವ ರೀತಿ ಉಮಾ ಅವರು ಇವತ್ತು ಕಮಾಂಡ್ ಮಾಡ್ತಾರೋ ಇದೇ ರೀತಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಲಿ ಬರೀಬೇಕು. ಅಧಿಕಾರಿಗಳು ಚೆಕ್ ಲಿಸ್ಟ್ ರೆಡಿ ಮಾಡಿ ಇಟ್ಟುಕೊಳ್ಬೇಕು. ತನ್ನದೇ ಆದ ಒಂದು ಕೊಡುಗೆ ಎಂದರೆ ನಿಮ್ಮ ಫಸ್ಟ್ ಕೊಡುಗೆ ನಾಲೆಜನ್ನು ಕೊಟ್ಟಿರೋದು, ಡಿಸಿಪ್ಲಿನ್ ಕೊಟ್ಟೋದು, ನಾಲೆಜನ್ನು ಕೊಟ್ಟಿರೋದು, ಫೋರ್ಸ್ ಕೊಡೋದು. ನೀವು ಆ ಫೋರ್ಸ್ ಕೊಡುವ ಪಕ್ಷದಲ್ಲಿ ನೀವು ಚೆಕ್ ಲಿಸ್ಟ್ ರೆಡಿ ಮಾಡಿಕೊಂಡು ಅವ್ರಿಗೆ ಹೇಳಿಕೊಡ್ಬೇಕೀಗ. ಹಲವಾರು ಆಫೀಸರ್ಸ್ ಇರ್ತಾರೆ, ಅವ್ರಿಗೆ ನಾಲೆಜ್ ಇರುತ್ತೆ, ಅವ್ರಿಗೆ ಹೇಳೋರಿಗೆ ಬರೋದಿಲ್ಲ. ಏಕೆಂದರೆ ಪ್ರಾಕ್ಟೀಸ್ ಇಲ್ಲ, ಅವ್ರಿಗೆ ಡಿಸಿಪ್ಲಿನ್ ಇಲ್ಲ. ಚೆಕ್ ಲಿಸ್ಟ್ ರೆಡಿ ಮಾಡಿಕೊಂಡು ಈಗ ನಾವೆಲ್ಲ ಈಗ ಒಂದು ಮೀಟಿಂಗ್ ಬರಬೇಕಿದ್ರೆ ಒಂದು ಗಂಟೆಗೆ ಮುಂಚಿತವಾಗಿ ನಾನು ಪ್ರಿಪೇರ್ ಮಾಡೋ ಶುರು ಮಾಡ್ತೇನೆ. ಈ ಮೀಟಿಂಗಲ್ಲಿ ಹೋಗಿ ಏನು ಮಾತಾಡಬೇಕು ಮೈನ್ ಕಂಡೀಷನ್ ಮಾಡ್ಕೊಳ್ತೇವೆ ನಾವು. ಆ ರೀತಿ ನೀವು ಈ ಆಸ್ಪೆಕ್ಟಲ್ಲಿ ಒಂದು ಅಫೆನ್ಸ್ ಅಗೇನ್ಸ್ಟ್ ವಿಮೆನ್ ಚಿಲ್ಡ್ರನ್ಲಿ, ಪೋಕ್ಸೋ ಮತ್ತು ರೇಪ್ ಕೇಸಸ್ಸಲ್ಲಿ ನಮ್ಮ ಕ್ಯಾಪಬಿಲಿಟಿ ಇನ್ಕ್ರೀಸ್ ಮಾಡಬೇಕು. ಆವಾಗ ಕನ್ವಿಷನ್ ಸಿಗ್ತದೆ. ನಾವೀಗ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಲ್ಲಿ ಮುಂದೆ ಹೋಗ್ತಾ ಇದ್ದೇವೆ. ದಿ ಏಜ್ ಆಫ್ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ನಾವು ಇದ್ದೇವೆ. ಬಟ್ ಕನ್ವಿಕ್ಷನ್ ನಾವು ತೊಗೊಂಡು ಬರೋದು ಭಾಳಷ್ಟು ಹಿಂದೆ ಇದ್ದೇವೆ ನಾವು. ಒಂದು ಅದರಲ್ಲಿ ನಾವು ಯೋಚನೆ ಮಾಡಬೇಕು. ಎರಡನೇದಾಗಿ NDPS ಕೇಸಲ್ಲಿ ನಾವು ಅದೇ ರೀತಿ ನಮ್ಮ ಕ್ಯಾಪಬಿಲಿಟೀಸನ್ನು ಇಂಪ್ರೂವ್ ಮಾಡಿಕೊಳ್ಳಬೇಕೀಗ. ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಕ್ಯಾಪಬಿಲಿಟೀಸ್ ಅಂಡ್ ಪ್ರಿವೆನ್ಷನ್ ಸ್ಟ್ರಾಟಜೀಸಲ್ಲಿ ನಮ್ಮ ಕ್ಯಾಪಬಿಲಿಟೀಸನ್ನು ಇಂಪ್ರೂವ್ ಮಾಡಿಕೊಳ್ಳಬೇಕೀಗ. ಇದರ್ ಆಲ್ ವೀಕ್ ಏರಿಯಾಸ್ ಇನ್ ದ ಪೊಲೀಸಲ್ಲಿ. ನಿನ್ನೆ ನಾನು ಮಾತಾಡೋ ರೀತಿಯಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಸ್, ನಿಮ್ಮ ಜಿಲ್ಲೆಯಲ್ಲಿ ಆಗುವ ಮರ್ಡರ್ ಕೇಸಸ್ 23-25 ಕೇಸಸ್, ವೆರಸ್ 150 ಕೇಸಸ್ ಫ್ಯಾಟಲ್ ಆಕ್ಸಿಡೆಂಟ್ ಆಗ್ತದೆ. ಒಂದು ದಿನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಫ್ಯಾಟಲ್ ಆಕ್ಸಿಡೆಂಟ್ಸ್ 25ರಿಂದ 27 ಸರಾಸರಿ ದಿನ 25-27 ಜನ ಸಾಯ್ತಾರೆ. ಇಂಟು 365 ಡೇಸ್ ತಾವು ನೋಟ್ ಮಾಡ್ಕೊಳ್ಳಿ ಎಷ್ಟು ಬರ್ತದೆ ನೋಡಿ ತಾವು. ಆಗ ಇಷ್ಟು ಜನ ಸಾಯುವಾಗ ಮರ್ಡರ್ಗೂ ಮತ್ತು ಫ್ಯಾಟಲ್ ಆಕ್ಸಿಡೆಂಟ್ಗೂ ಏನು ಕಂಪ್ಯಾರಿಸನ್ ಅಂದರೆ ಸಾವು ಡೆತ್ ಒಂದಿದ. ದ ಕೊಲೆಟ್ರಲ್ ಡ್ಯಾಮೇಜಸ್, ಎಕನಾಮಿಕ್ ಡ್ಯಾಮೇಜಸ್ ಮನೆಯಲ್ಲಿ ಒಂದೇ ದ, ಎಮೋಷನಲ್ ಡ್ಯಾಮೇಜ್ ದ ಚೇಂಜಸ್. ದರ್ ಆರ್ ಡಿಫರೆಂಟ್ ಡ್ಯಾಮೇಜಸ್. ಒಬ್ಬರು ಕೊಲೆ ಆಗೋಣ ಅವ್ರಿಗೆ ಎಮೋಷನಲ್ ಡ್ಯಾಮೇಜಸ್ ತುಂಬ ಇರ್ತದೆ ಮನೆಯಲ್ಲಿ.
ಬಟ್ ಅದು ಬಿಟ್ಟು ಡೆತ್ತು ಏನು ಪರಿಣಾಮವನ್ನು ಒಂದು ಮನೆಯಲ್ಲಿ ತೊಗೊಂಡು ಬರ್ತದೋ ಅದೆಲ್ಲ ಸೇಮ್. ಹಾಗೆ ಆಕ್ಸಿಡೆಂಟ್ ಕೇಸಲ್ಲಿ ಆಕ್ಸಿಡೆಂಟ್ ಆಗಬಾರದಂದ್ರೆ ನಮ್ಮದೇ ಆದ ಒಂದು ಇನ್ವಾಲ್ವ್ಮೆಂಟ್ ಇರಬೇಕು. ಪ್ರತಿಯೊಂದು ಕಾನ್ಸ್ಟೇಬಲ್ಗೆ ಅದು ಅದು ಅದರ ರೆಸ್ಪಾನ್ಸಿಬಿಲಿಟಿ ಅದು. ಇದನ್ನು ತಾವು ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಲಿ ಅರ್ಥ ಮಾಡಿಕೊಂಡು, ನಮಗೆ ಸಪೋಸ್ ನಾವು ಫ್ರೀ ಟೈಮಲ್ಲಿ ಇದನ್ನು ಯೋಚನೆ ಮಾಡಿಕೊಂಡು ಅರ್ಥ ಮಾಡಿ ಎಲ್ಲಿ ಪೋಸ್ಟಿಂಗ್ ಕೊಡಬೇಕು, ಒಂದು ಅಧಿಕಾರಿಗೆ ಗೊತ್ತಿರಬೇಕು. ನೋಡಿ, ನಾನು ಇದನ್ನು ನಾನು ಏನೋ ಒಂದು ಮಾತಾಡಬೇಕಂದ್ರೆ ಅದಕ್ಕಾಗಿ ನಾನು ನಿಮ್ಮ ಹತ್ರ ನಾನು ಮಾತಾಡ್ತಾ ಇಲ್ಲ. ಪ್ರತಿ ಒಂದು ಆಫೀಸಸ್ ಪೊಲೀಸ್ ಸ್ಟೇಷನಲ್ಲಿ ಅಥವಾ ಬೇರೆ ಬೇರೆ ಸಬ್ ಡಿವಿಷನಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲಿ ಏನಾದರೂ ಮಾಡೋಕ್ಕೆ ಬರ್ತದಾ ಒಂದು ಪ್ಯಾಟರ್ನ್ ಅನಾಲಿಸಿಸ್ ಮಾಡಿ. ನಿಮ್ಮ ಏರಿಯಾದಲ್ಲಿ ಯಾವ ದಿನ ಆಕ್ಸಿಡೆಂಟ್ ಆಗ್ತದೆ, ಅಟ್ಲೀಸ್ಟ್ ಒಂದು 5-10 ಜನ ನೀವು ಸೇವ್ ಮಾಡೋಣ. ದಟ್ ಇಸ್ ಅ ಗ್ರೇಟ್ ಪುಣ್ಯ ನಮಗೆ ಬರ್ತದೆ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು DPO ನೋಡಿದೆ, ಒಳ್ಳೆ ವೈಬ್ರೇಷನ್ ಇದೆ. ನಮ್ಮ ದಾವಣಗೆರೆ DPOದಲ್ಲಿ ಸಸಿಗಳು ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದಿರಿ. ಮುಂದೆ ನಿಮಗೊಂದು 10 ಲಕ್ಷ ಬರ್ಬೋದು. ಮುಂದೆ ಬರುವ SP ಗಳಿಗೆ ಒಂದು 10 ಲಕ್ಷ ರೂಪಾಯಿ ನಿಮಗೆ ಅಡಿಕೆಯಿಂದ ಬರ್ಬೋದು. ಅದನ್ನು ತಾವು ಟ್ರಿಪ್ ಇರಿಗೇಷನ್ ಮಾಡಿಬಿಡಿ. ತಾವು ಆ ಟ್ರಿಪ್ ಇರಿಗೇಷನ್ ಇದರ 2 ಕ್ಲಾಸಿಫಿಕೇಶನ್ ಟ್ರಿಪ್ ಇರಿಗೇಷನ್. ಒಂದು ಟ್ರಿಪ್ ಇರಿಗೇಷನ್, ಇನ್ನೊಂದು ಆಟೋಮೇಷನಲ್ಲಿ ಇವತ್ತು ಎಷ್ಟೋ ನಿಮ್ಮ ಏಜೆನ್ಸಿಯಲ್ಲಿ ಇರ್ತಾರೆ, ತುಮಕೂರಲ್ಲಿ ಅವ್ರು ಕರೆಸಿಬಿಟ್ಟು ಟ್ರಿಪ್ ಮಾಡಿ ಅದೆಲ್ಲ ಆಟೋಮೇಷನ್ ಮಾಡಿ ಕೊಟ್ಟುಬಿಟ್ಟ ಮೊಬೈಲ್ ಫೋನ್ರಿಂದ ನಾವು ನೀರು ಬಿಡ್ಬೋದು. ಈಗ ಜಸ್ಟ್ ಮೊಬೈಲ್ ಫೋನಲ್ಲಿ ಡೈಲಿ ಮೊಬೈಲ್ ಫೋನಲ್ಲಿ ಸೆಟ್ ಮಾಡ್ಬೋದು. ಆಮೇಲೆ ಮೊಬೈಲ್ ಫೋನಲ್ಲಿ ಡೈಲಿ ನೀರು ಬಿಡಬೇಕಾದ ಅವಶ್ಯಕತೆ ಇಲ್ಲ. ತಾವು ಪ್ರೋಗ್ರಾಮ್ ಸೆಟ್ ಮಾಡಿಬಿಟ್ಟು ಅದೇ ನೀರು ಹೋಗ್ತಾ ಇರ್ತದೆ. ಫಾರ್ ಯುವರ್ ಇನ್ಫಾರ್ಮೇಷನ್, ನಾನು ನನ್ನ ಮನೆಯಲ್ಲಿ ಗಾರ್ಡನ್ ಇದೆ ತಮಿಳ್ನಾಡಲ್ಲಿ, ಅಲ್ಲಿಗೆ ನಾನು ಇಲ್ಲಿಂದ ನೀರು ಬಿಡ್ತಾ ಇದ್ದೀನಿ. ನಾನು ಫಾರ್ ಯುವರ್ ಇನ್ಫಾರ್ಮೇಷನ್ ಹೇಳ್ತೇನೆ. ಸಿಟಿಂಗ್ ಇನ್ ಕರ್ನಾಟಕ ಸ್ಟೇಟ್, ದಟ್ಟು ಮೈ ಆಫೀಸಲ್ಲಿ ಕೂತ್ಕೊಂಡು ನಾನು ವ್ಯವಸಾಯ ಮಾಡ್ತಾ ಇದ್ದೇನೆ. ವ್ಯವಸಾಯ ಆಗಿ ನನ್ನ ಮೊಬೈಲ್ ಫೋನಲ್ಲಿ ಇಲ್ಲಿ ನಾನು ಆನ್ ಮಾಡೋಣ, ಅಲ್ಲಿ ನೀರು ಬರ್ತಾ ಇದೆ ಅಷ್ಟೇ. ನಾನು ಜಸ್ಟ್ ಆನ್ ಮಾಡಬೇಕಷ್ಟೇ. ಆಗ ನಾನೇ ನೋಡ್ತೇನೆ CCTV ಕ್ಯಾಮ್ರಾದಲ್ಲಿ ಫೀಲ್ಡ್ ಆಗಿರ್ತದೆ, ಏನು ಎತ್ತ ಮಳೆ ಆಗಿದೆಯಾ ಅಥವಾ ಇಲ್ಲವಾ. 2 ದಿವಸಕ್ಕೆ ಒಂದು ಸಾರಿ ನಾವು ನೀರು ಬಿಡಬೇಕಿದ್ರೆ ಇಲ್ಲಿ ಆನ್ ಮಾಡೋಣ ಸಾಕು. 3.5 ಅವರ್ಸಲ್ಲಿ ಒಂದು ಆಲ್ ಕಂಪ್ಲೀಟ್ ಝೋನ್ ಎಲ್ಲ ಕಂಪ್ಲೀಟ್ ಕ್ಲೀನ್ ಆಗ್ತದೆ. ಈಗ ದಟ್ ಇಸ್ ಅ ಕ್ಲಾಸ್, ದಟ್ ಇಸ್ ಅ ರೆವಲ್ಯೂಷನ್. ಈಗ ಅದು ಅಷ್ಟು ಮಟ್ಟಕ್ಕೆ ಬಂದಿದೆ. ಸಿಟ್ಟಿಂಗ್ ಸಮ್ವೇರ್ ಇನ್ US ಅಥವಾ ಸಿಟ್ಟಿಂಗ್ ಸಮ್ವೇರ್ ಇನ್ ಇಂಡಿಯಾದಲ್ಲಿ ಯಾವ ಭಾಗದಲ್ಲಿ ಇದ್ದುಕೊಂಡು ನಿಮ್ಮ ಮನೆಗೆ ತಾವು ಅಥವಾ ನಿಮ್ಮ ಜಮೀನಿಗೆ ತಾವು ನೀರು ಬಿಡ್ಬೋದು. ಆ ರೀತಿಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಇಷ್ಟು ಹೇಳಿ ತುಂಬ ಚೆನ್ನಾಗಿ ತಾವು ಮಾಡಿದ್ರಿ. ತುಂಬ ಅದ್ಭುತವಾಗಿತ್ತು ನಿಮ್ಮ ಕಾರ್ಯಕ್ರಮ. ನಿಮಗೆ ಮುಂದೆ ಬರುವ ಕಾಲದಲ್ಲಿ ದಾವಣಗೆರೆ ಡಿಸ್ಟ್ರಿಕ್ಟ್ಗೆ ಒಳ್ಳೆಯದಾಗಲಿ. ಉಮ್ಮಾ ಅವರು ಇನ್ನೂ ಭಾಳಷ್ಟು ಒಳ್ಳೆಯದು ಮಾಡ್ತಾ ಇದ್ರಿಗೆ, ಇನ್ನೂ ಅವರಿಗೆ ಯಶಸ್ವಿ ಸಿಕ್ಕಲು ಹೇಳಿ ನನ್ನ ಮಾತನ್ನು ಮುಗಿಸಿದೆ. ನಮಸ್ಕಾರ. ಇಂದಿನ ಪರಿವೀಕ್ಷಣಾ ಕವಾಯತಿನಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅತ್ಯಂತ ಸ್ಫೂರ್ತಿದಾಯಕ ನುಡಿಗಳು ಹಾಗೂ ಮಾರ್ಗದರ್ಶನವನ್ನು ನೀಡಿದಂತಹ ಸನ್ಮಾನ್ಯ ಶ್ರೀ P. ಹರಿಶೇಖರನ್, ಭಾರತೀಯ ಪೊಲೀಸ್ ಸೇವೆ, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳ ವಿಭಾಗ, ಬೆಂಗಳೂರವರಿಗೆ ನಿಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಮುಂದಿನ ಕಾರ್ಯಕ್ರಮ ವಂದನಾರ್ಪಣೆ ಶ್ರೀ ಪರಮೇಶ್ವರ್ ಹೆಗಡೆ, KSPS, ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ದಾವಣಗೆರೆ ಜಿಲ್ಲೆಯವರಿಂದ. ಎಲ್ಲರಿಗೂ ನಮಸ್ಕಾರ. ಈ ದಿನ ದಾವಣಗೆರೆ ಜಿಲ್ಲೆಯ ಪರಿವೀಕ್ಷಣಾ ಕವಾಯತನ್ನು ವೀಕ್ಷಿಸಿ ಗೌರವ ರಕ್ಷೆ ಸ್ವೀಕಾರ ಮಾಡಿ ಕವಾಯತನ್ನು ಸಂಪೂರ್ಣವಾಗಿ ವೀಕ್ಷಿಸಿ ದಾವಣಗೆರೆ ಜಿಲ್ಲೆಯ ಬಗ್ಗೆ ಪ್ರಶಂಸನಾತ್ಮಕವಾಗಿ ಹಿತನುಡಿಗಳನ್ನು ನೀಡಿದಂತಹ ಸನ್ಮಾನ್ಯ ಶ್ರೀ P. ಹರಿಶೇಖರನ್ IPS, ಮಾನ್ಯ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು, ಅಪರಾಧ ಮತ್ತು ತಾಂತ್ರಿಕ ಸೇವೆಗಳು, ಬೆಂಗಳೂರು ರವರಿಗೆ ಮಾನ್ಯ IGP ಪೂರ್ವ ವಲಯ ಹಾಗೂ ದಾವಣಗೆರೆ ಜಿಲ್ಲೆಯ ಎಲ್ಲ ಸಮಸ್ತ ಪೊಲೀಸ್ ರಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಪರಿವೀಕ್ಷಣೆಯ ತಯಾರಿಯ ಪ್ರತಿಯೊಂದು ಹಂತದಲ್ಲಿಯೂ ಸಹ ನಮ್ಮೆಲ್ಲರನ್ನು ಪ್ರೋತ್ಸಾಹಿಸಿ ಮಾರ್ಗದರ್ಶನ ನೀಡಿದಂತಹ ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ ಡಾಕ್ಟರ್
BR ರವಿಕಾಂತೇಗೌಡ IPS ರವರಿಗೆ ಸಹ ದಾವಣಗೆರೆ ಜಿಲ್ಲಾ ಪೊಲೀಸ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸಂಪೂರ್ಣ ಪರಿವೀಕ್ಷಣೆಯ ತಯಾರಿಯೊಂದಿಗೆ ಕವಾಯತನ್ನು ಸಹ ನಡೆಸಿಕೊಟ್ಟ ನಮ್ಮ ನೆಚ್ಚಿನ SP ಮೇಡಮ್ ಉಮಾ ಪ್ರಶಾಂತ್ IPS ಮಾನ್ಯ ಪೊಲೀಸ್ ಅಧೀಕ್ಷಕರು ದಾವಣಗೆರೆ ಜಿಲ್ಲೆ ಇರುವವರಿಗೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಂದ ಧನ್ಯವಾದಗಳು. ಎರಡನೇ ದಂಡನಾಯಕರಾಗಿ DSP DR ಶ್ರೀ ಪ್ರಕಾಶ್ ರವರು ಕವಾಯತನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸಹ ಎಲ್ಲ ಪೊಲೀಸ್ ಅಧಿಕಾರಿಗಳು ದಾವಣಗೆರೆ ಜಿಲ್ಲಾ ಪೊಲೀಸಿಂದ ಧನ್ಯವಾದಗಳನ್ನು. ಅದಲ್ಲದೆ 8 ತುಕಡಿಗಳನ್ನು ಮುನ್ನಡೆಸಿದಂತಹ ಇನ್ಸ್ಪೆಕ್ಟರ್ಗಳು ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಗಳು, ಸುಶ್ರಾವ್ಯವಾಗಿ ವಾದ್ಯ ನುಡಿಸಿದಂತಹ ಬ್ಯಾಂಡ್ ತಂಡ, ಇವರೆಲ್ಲರಿಗೂ ಸಹ ದಾವಣಗೆರೆ ಜಿಲ್ಲಾ ಪೊಲೀಸ್ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಈ ಒಂದು ಪರಿವೀಕ್ಷಣಾ ಕವಾಯತಿಗೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ದಾವಣಗೆರೆ ಜಿಲ್ಲಾ ಪೊಲೀಸ್ ಪರವಾಗಿ ಧನ್ಯವಾದಗಳು. ಜೊತೆಗೆ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು, ಅವರ ಕುಟುಂಬ ವರ್ಗದವರು, ಜಿಲ್ಲೆಯ ಲಿಪಿಕ ಸಿಬ್ಬಂದಿಗಳು ಎಲ್ಲರೂ ಸಹ ಈ ಒಂದು ಪರಿವೀಕ್ಷಣಾ ಕವಾಯತಿಗೆ ಬಂದು ಹಾಜರಾಗಿ ಈ ಒಂದು ಕವಾಯತನ್ನು ವೀಕ್ಷಿಸಿ ನಮ್ಮನ್ನೆಲ್ಲ ಹುರಿದುಂಬಿಸಿದ್ದಾರೆ. ಅವರೆಲ್ಲರಿಗೂ ಸಹ ಧನ್ಯವಾದಗಳು. ಪರೇಡ್ ಗ್ರೌಂಡನ್ನು ಅಚ್ಚುಕಟ್ಟಾಗಿ ಸಿದ್ಧಪಡಿಸಿದಂತಹ DAR ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಅವರು ಮತ್ತು ಅವರ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಜೊತೆಗೆ ಈ ಒಂದು ಸಂಪೂರ್ಣ ಕಾರ್ಯಕ್ರಮವನ್ನು ದೃಶ್ಯ ಹಾಗೂ ಮುದ್ರಣ ಮಾಧ್ಯಮದಲ್ಲಿ ಪ್ರಚಾರಕ್ಕಾಗಿ ಬಂದಂತಹ ಮಾಧ್ಯಮ ಮಿತ್ರರಿಗೆ ಸಹ ಧನ್ಯವಾದಗಳನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವರಿಗೂ ವಂದನಾರ್ಪಣೆಯನ್ನ ಸಲ್ಲಿಸಿದಂತಹ ಶ್ರೀ ಪರಮೇಶ್ವರ್ ಹೆಗಡೆ KSPS ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ದಾವಣಗೆರೆ ಜಿಲ್ಲೆಯವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತರಿಗೂ ಸಹ ವಂದನಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮ ಕವಾಯತು ತಂಡಗಳ ನಿರ್ಗಮನ. ಕವಾಯತಿನ ಮುಖ್ಯ ದಂಡನಾಯಕರು ಇದೀಗ ಕವಾಯತನ್ನ ಮುಕ್ತಾಯಗೊಳಿಸಲು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಂದ ಅನುಮತಿಯನ್ನ ಕೋರಲು ವೇದಿಕೆ ಮುಂಭಾಗದತ್ತ ಆಗಮಿಸುತ್ತಿದ್ದಾರೆ. ಮಾನ್ಯರೇ, ಕವಾಯತ್ತು ಮುಕ್ತಾಯವಾಗಿದ್ದು ಕವಾಯತ್ತು ನಿರ್ಗಮಿಸಲು ಮಾನ್ಯರ ಅನುಮತಿ ಕೋರುತ್ತೇನೆ. ಅನುಮತಿ ನೀಡಲಾಗಿದೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಂದ ಕವಾಯತನ್ನು ಮುಕ್ತಾಯಗೊಳಿಸಲು ಅನುಮತಿಯನ್ನ ಪಡೆದುಕೊಂಡು ಕವಾಯತಿನ ಮುಖ್ಯ ದಂಡನಾಯಕರು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಿದ್ದಾರೆ. ಕಟಾರಿ ತೆಗೆಯಿರಿ, ಅಧಿಕಾರಿಗಳು ಖಡ್ಗ ಹಿಂದಿರುಗಿಸಿ. ತೆಗೆಯಿರಿ, ಹಿಂದಿರುಗಿಸಿ. ಸಾವಧಾನ. ನಿಕಟ ಕ್ರಮ. ಪೂಜಾ ಶಾಸ್ತ್ರ. ಮಾರ್ಗವಾಗಿ ಬಲಕ್ಕೆ ತಿರುಗಲು 3ರಲ್ಲಿ 3ರಂತೆ ಬಲಕ್ಕೆ ತಿರುಗಿ. ಅಲ್ಲಿ ಬಂದರೆ ಎಡದಿಂದ ಶೀಘ್ರ ನಡೆ.
ಇಂದಿನ ಪರಿವೀಕ್ಷಣಾ ಕವಾಯತಿನ ಮುಖ್ಯ ಅತಿಥಿಗಳು ತಮ್ಮ ಮುಖ್ಯ ಅತಿಥಿಗಳ ನುಡಿಗಳಲ್ಲಿ ಹಾಗೂ ಪರಿವೀಕ್ಷಣೆ ಸಮಯದಲ್ಲಿ ನೀಡಿದಂತಹ ಎಲ್ಲ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ದೈನಂದಿನ ಕರ್ತವ್ಯದಲ್ಲಿ ಅಳವಡಿಸಿಕೊಂಡು ಮಾನ್ಯರ ನಿರೀಕ್ಷೆಯ ಮಟ್ಟವನ್ನ ಸಮರ್ಪಕವಾಗಿ ನಿರ್ವಹಿಸಿದಲ್ಲಿ ನಾವೆಲ್ಲರೂ ಸನ್ನದ್ಧರಾಗಿವೆ ಎನ್ನುವಂತಹ ಸಂದೇಶವನ್ನ ಸಾರುತ್ತಾ ಅಂತಿಮವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಮರ್ಪಿಸಲು ಶಿಸ್ತುಬದ್ಧ ನಡಿಗೆ ಮೂಲಕ ಮತ್ತೊಮ್ಮೆ ವೇದಿಕೆ ಮುಂಭಾಗದತ್ತ ಕವಾಯತಿನ ತಂಡಗಳು ತಮ್ಮ ತಂಡದ ನಾಯಕರೊಂದಿಗೆ ಆಗಮಿಸುತ್ತಿದ್ದಾರೆ. ಇಂದಿನ ಕವಾಯತಿನ ಪೂರ್ಣ ನೇತೃತ್ವವನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀಮತಿ ಉಮಾ ಪ್ರಶಾಂತ್, ಭಾರತೀಯ ಪೊಲೀಸ್ ಸೇವೆ ಮಾನ್ಯ ಪೊಲೀಸ್ ಅಧೀಕ್ಷಕರು ದಾವಣಗೆರೆ ಜಿಲ್ಲೆಯವರು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಈಗ ಅಂತಿಮವಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಮರ್ಪಿಸುತ್ತಾ ಮುಂದೆ ಸಾಗುತ್ತಿದ್ದಾರೆ. ಈ ದಿನದ ಯಶಸ್ವಿ ಪಥ ಸಂಚಲನಕ್ಕೆ ಅತ್ಯಂತ ಪ್ರಮುಖ ಘಟ್ಟ ಹಾಗೂ ಕಾರಣಕರ್ತರು ನಮ್ಮ ಪೊಲೀಸ್ ಅಧೀಕ್ಷಕರಾದಂತಹ ಶ್ರೀಮತಿ ಉಮಾ ಪ್ರಶಾಂತ್ ಮೇಡಮ್ ಅವರು ಹಾಗೂ ಅವರ ತಂಡ. ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಎಲ್ಲರೂ ಅಭಿನಂದಿಸೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.